ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ 7ನೇ ಅಧ್ಯಾಯ ಭಿನ್ನರಾಶಿಗಳು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 49 ಈ ವಿಡಿಯೋದಲ್ಲಿ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ಲೆಕ್ಕಾಚಾರ ಮಾಡಿ ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಮುಂದಿನ ಭಿನ್ನರಾಶಿಗಳನ್ನು ಕೂಡಿ ಅಂತ. ಇಲ್ಲಿ ಬ್ರಹ್ಮಗುಪ್ತನ ವಿಧಾನ ಅಂತಂದಾಗ ಪುಟ ಸಂಖ್ಯೆ 48ರಲ್ಲಿ ಇಲ್ಲಿ ಒಂದು ಸನ್ನಿವೇಶ ಕೊಟ್ಟಿದ್ದ ನೋಡ್ರಿ. ಬ್ರಹ್ಮಗುಪ್ತನ ವಿಧಾನದಿಂದ ಭಿನ್ನರಾಶಿಗಳನ್ನು ಕೂಡುವುದು. ಎಲ್ಲ ಭಿನ್ನರಾಶಿಗಳಿಗೆ ಭಿನ್ನಾಂಶ ಭಾಗವು ಒಂದೇ ಆಗಿರುವಂತೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ. ಮೊದಲು ಏನು ಮಾಡಬೇಕು, ಒಂದು ಭಿನ್ನರಾಶಿಯ ಭಿನ್ನಾಂಶ ಭಾಗಗಳು ಸಮ ಆಗಿರುವಂತೆ ಭಿನ್ನಾಂಶ ಕಂಡುಹಿಡಬೇಕು ಮತ್ತು ಛೇದಗಳ ಸಾಮಾನ್ಯ ಅಪವರ್ತನ ಕಂಡುಹಿಡಿಯುವ ಮೂಲಕ ಇದನ್ನು ಮಾಡಬಹುದು. ಅಂತ ಛೇದಗಳ ಗುಣಲಬ್ಧ ಮಾಡಬೇಕ್ರಿ. ಲಘುತ್ತಮ ಸಾಮದ ಲಸ ತೆಗೆದು ಮಾಡಬೇಕು. ಆನಂತರ ಏನಂದ್ರೆ ಒಂದೇ ಭಿನ್ನಾಂಶ ಭಾಗಗಳಿರುವ ಈ ಸಮಾನ ಭಿನ್ನರಾಶಿಗಳನ್ನು ಕೂಡಿ ಅಂಶಗಳನ್ನು ಕೂಡಿ ಮತ್ತು ಅದೇ ಛೇದಗಳನ್ನು ಇಟ್ಟುಕೊಳ್ಳುವ ಮೂಲಕ ಇದನ್ನು ಮಾಡಬಹುದು ಅಂತಂದ್ರೆ ಭಿನ್ನರಾಂಶ ಏನು ಮಾಡ್ಬೇಕಂತಂದ್ರೆ ಸಮಾನ ಭಿನ್ನರಾಶಿಯನ್ನು ಕೂಡಿಸ್ಬೇಕು ಮತ್ತು ಅಂಶ ಕೂಡಿ ಛೇದ ಹಾಗೆ ಇಟ್ಕೊಳ್ಬೇಕ್ರಿ. ಇದು ಎಂಬುದನ್ನು ಹಿಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಮಾಡೋದಿಲ್ಲ, ಅದೇ ಎಂಬುದು ಬ್ರಹ್ಮಗುಪ್ತನ ವಿಧಾನವೆಂದು ಕರೀತಾರೆ. ಇಲ್ಲಿ ಇದು ಒಂದು ಬ್ರಹ್ಮಗುಪ್ತನ ವಿಧಾನ ಬಳಸಿ ಇಲ್ಲಿ ಕೊಟ್ಟಂಥ ಒಂದನೇ ಮುಖ್ಯ ಪ್ರಶ್ನೆಯಲ್ಲಿ ಎ ಇಂದ ಎಮ್ ವರೆಗೆ ಪ್ರಶ್ನೆಗಳವರಿಗೆ ಉಪ ಪ್ರಶ್ನೆಗಳು, ಅವನ್ನು ನಾವು ಪರಿಹಾರದಲ್ಲಿ ಬಿಡಿಸಿದಾಗ ಒಂದೊಂದಾಗಿ ಪರಿಹಾರದಲ್ಲಿ ಬಿಡಿಸೋಣ. ಮೊದಲನೇದಾಗಿ ಒಂದನೇ ಪ್ರಶ್ನೆ ಉಪ ಪ್ರಶ್ನೆ 7ನೇ 2 + 7ನೇ 5 + 7ನೇ 6 ಇವು ಏನು ಮಾಡಬೇಕು, ಬ್ರಹ್ಮಗುಪ್ತನ ವಿಧಾನ ಬಳಸಿ ಲೆಕ್ಕವನ್ನು ಮಾಡಬೇಕ್ರಿ. ಇಲ್ಲಿ ನೋಡ್ರಿ, ಬ್ರಹ್ಮಗುಪ್ತನ ವಿಧಾನ ಬಳಸಿ ಮಾಡ್ಬೇಕಂದ್ರೆ ಛೇದಗಳು ಸಮ ಇರ್ಬೇಕ್ರಿ. ಛೇದಗಳು ಸಮ ಇದ್ದಾಗ ಛೇದ ಹ್ಯಾಂಗದ ಹಾಗೆ ಬರ್ಬೇಕ್ರಿ. ಎಲ್ಲೆಷ್ಟ 7 ಅದ. ಛೇದಗಳು ಸಮ ಇದ್ದಾಗ ಏನು ಮಾಡ್ಬೇಕು, ಅಂಶಗಳನ್ನು ನೇರವಾಗಿ ಏನು ಮಾಡಬೇಕು, ಕೂಡಿಸ್ಬೇಕ್ರಿ. ಇಲ್ಲಿ ಎಷ್ಟು 2 5 7 7 6 13 ರೀ ಅಂತಂದ್ರೆ ಎಷ್ಟು ಬರ್ತದೆ ರೀ, 7ನೇ 13. ಇದು ಯಾವಾಗ ಬರ್ತದೆ ಅಂತಂದ್ರೆ ಛೇದಗಳ ಸಮ ಇದ್ದಾಗ ಏನು ಮಾಡ್ಬೋದು, ಅಂಶಗಳನ್ನು ನೇರವಾಗಿ ಕೂಡಿಸ್ಬೋದು ರೀ. ಈಗ ಪ್ರತಿ ಒಂದು ಲೆಕ್ಕದಲ್ಲಿ ಛೇದಗಳು ಸಮ ಇರಲು ಛೇದಗಳು ಸಮ ಇಲ್ಲ ಅಂತ ಅಲ್ಲಿ ಯಾವ ರೀತಿ ಲೆಕ್ಕ ಮಾಡ್ಬೇಕಂತಂದ್ರೆ ನೋಡಿರಿ, ಕೆಳಗಿನ 2ನೇ ಪ್ರಶ್ನೆ ಕೊಟ್ಟಿದ್ದ ನೋಡಿರಿ. 4ನೇ 3 + 3ನೇ 1 ಅಂತ ಇದು ಬ್ರಹ್ಮಗುಪ್ತನ ವಿಧಾನ ಬಳಸಿ ಕೂಡಿಸ್ಬೇಕು. ಕೂಡಿಸ್ಬೇಕಾದ್ರೆ ಛೇದಗಳ ಸಮ ಇರ್ಬೇಕು ರೀ. ಇಲ್ಲಿ ಒಂದೇದು ಮಾಡಿದ್ವಿ ನೋಡ್ರಿ, ಛೇದಗಳ ಸಮ ಇದ್ದು ಅದು ಛೇದ ಹೆಂಗದ ಹಾಗೆ ಬರದೆ ಅಂಶಗಳನ್ನು ಕೂಡಿಸಿದೆ. ಇಲ್ಲಿ ಛೇದಗಳು ಸಮ ಇಲ್ಲ ರೀ, ಬೇರೆ ಬೇರೆ ಇದ್ದಿನ ಕಡೆ ಏನು ಮಾಡಬೇಕು, ಲಸ ತೆಗಿಬೇಕು ರೀ. ಇದು 4 ಮತ್ತು 3 ಲಸ ತೆಗೆದು ಎಷ್ಟು ಬರ್ತದೆ ರೀ, 12 ಬರ್ತದೆ ರೀ. 12 ಅಂದ ಇಲ್ಲಿ ಮೊದಲೇ ಭಿನ್ನರಾಶಿ 4ನೇ 3 ಹೆಂಗದ ಹಂಗೆ ಬರಬೇಕು, ಗುಣಾಕಾರ ಚಿಹ್ನೆಯನ್ನು ಹಾಕೋಬೇಕು. 4ರ ಮಧ್ಯದಲ್ಲಿ 12 ಬರ್ತದೆ ರೀ, ಎಷ್ಟಲೇ ಬರ್ತದೆ ನೋಡ್ಕೊಳ್ಬೇಕು. 4 3 ಅಂತಂದ್ರೆ ಇಲ್ಲಿ 3 ಅಂತ ಬರ್ಬೇಕು ರೀ. ಇಲ್ಲಿ 3 ಬರ್ದವ್ರು ಇಲ್ಲೂ ಕೂಡ ಎಷ್ಟು ಬರಬೇಕು, 3 ಅಂತ ಬರಬೇಕು. ಪ್ಲಸ್ ಇದು 2ನೇ ಭಿನ್ನರಾಶಿ 3ನೇ 1 ಹೆಂಗದ ಹಂಗೆ ಗುಣಾಕಾರ ಚಿಹ್ನೆ ಹಾಕಬೇಕು. 3ರ ಮಧ್ಯದಲ್ಲಿ 12 ಬರ್ತದೆ ರೀ, ಎಷ್ಟಲೇ ಬರ್ತದೆ ಅಂತಂದ್ರೆ 4ಲೇ ಬರ್ತದೆ ರೀ. ಇಲ್ಲಿ 4 ಬರ್ದ್ರೆ ಅಂದ್ರೆ ಇನ್ನು 4 ಬರ್ಬೇಕು ರೀ. ಇಲ್ಲಿ ಈಗ ಮುಂದೆ ಇದು ಗುಣಿಸ್ಬೇಕು ರೀ. 3 3 ಎಷ್ಟು 9, 1 4 4 ಅಂಶ ಗುಣಿಸ್ ಅಂಶದಲ್ಲಿ ಬರ್ದೆ ಇಲ್ಲಿ ಛೇದ ಗುಣಿಸ್ಬೇಕು ರೀ. 4 3 12 3 4 12. ಈಗ ಏನಾಯ್ತು ರೀ, ಛೇದಗಳ ಸಮ ಆದ್ರಿ. ಛೇದಗಳ ಸಮ ಆದ್ರೆ ನಾವೇನು ಮಾಡ್ಬೋದು, ಅಂಶಗಳನ್ನು ಕೂಡಿಸ್ಬೋದು. ಈಗ 12 ಆದ್ರೆ ಛೇದ 12 ಅಂತ ಬರಬೇಕು. ಇಲ್ಲಿ ಅಂಶ ಎಷ್ಟು ಅಂತಂದ್ರೆ 9 4 ಎಷ್ಟಾಯ್ತು 13 ಆಯ್ತು ರೀ. ಈ ರೀತಿ ಬ್ರಹ್ಮಗುಪ್ತನ ವಿಧಾನದಿಂದ ಏನು ಮಾಡಬೇಕು, ಇವನ್ನು ಕೂಡಿಸ್ಬೇಕು ರೀ. ಇದು ಬಿ ಆಯಿತು. ಸಿದ್ ನೋಡೋಣ. 3ನೇ 2 + 6ನೇ 5 ಇದನ್ನು ಲಸ ತೆಗೆದಾಗ 6 ಬರ್ತದೆ ಮಕ್ಕಳೇ. ಯಾವ ರೀತಿ ಮಾಡಿದ್ವಿ ಅಂದರೆ ಇಲ್ಲಿ ಮಾಡಿದ್ರು ನೋಡ್ರಿ. ಮತ್ತು ಇಲ್ಲಿ 3ನೇ 2 ಮೊದಲನೇ ಭಿನ್ನರಾಶಿ ಹಂಗದಂಗೆ ಬರಬೇಕು. ಇಲ್ಲಿ ಛೇದದಲ್ಲಿ 3 ಅದ ರೀ, 3ರ ಮಧ್ಯದಲ್ಲಿ 6 ಬರ್ತದೆ ರೀ. ಎಷ್ಟಲೇ ಎಂಬುದು ಇಲ್ಲಿ ಬರಬೇಕು. ಎಷ್ಟಲೇ ಈ 2ಲೇ, ಇಲ್ಲಿ 2 ಬರ್ದೆ ಅಂತ ಇಲ್ಲೂ ಕೂಡ 2 ಬರಬೇಕು ರೀ. ಇಲ್ಲಿ ಮತ್ತು 6ರ ಮಧ್ಯದಲ್ಲಿ 6 ಬರ್ತದೆ, ಎಷ್ಟಲೇ 1ಲೇ, ಇಲ್ಲಿ 1 ಬರ್ದೆ ಅಂದ್ರೆ ಇಲ್ಲೂ 1 ಬರಬೇಕು. 2 2ಲೇ ಎಷ್ಟು ರೀ 4, 5 1ಲೇ 5, 3 2ಲೇ 6, 6 1ಲೇ 6. ಛೇದಗಳು ಸಮ ಅದ ರೀ. ಛೇದ ಹೆಂಗದ ಹಾಗೆ ಬರಬೇಕು. ಇಲ್ಲಿ ಅಂಶ 4 ಮತ್ತು 5 ಕೂಡಿಸಿದ್ರೆ ಎಷ್ಟು 9 ಆಯ್ತು ರೀ. ಇದು ಸಿ ಮುಗೀತು. ಡಿ ಪ್ರಶ್ನೆ ರೀ. 3ನೇ 2 + 7ನೇ 2 ಇದನ್ನು ಛೇದಗಳು ಸಮ ಮಾಡ್ಕೊಳ್ಬೇಕು ರೀ. ಛೇದಗಳು ಸಮ ಮಾಡ್ಬೇಕಂದ್ರೆ ಲಸ ತೆಗಿಬೇಕು. ಲಸ ಎಷ್ಟು 21 ಬರ್ತದೆ. 3 7 21.
ಇಲ್ಲಿ 3ರ ಮಧ್ಯದಲ್ಲಿ 21 ಬರ್ತಾರೆ ಎಷ್ಟಲೇ ಅಂತಂದ್ರೆ 7 ಇಲ್ಲಿ 7 ಬರೆದಾಗ ಛೇದದಲ್ಲಿ 7 ಬರೆದಾಗ ಅಂಶದಲ್ಲಿ 7 ಬರಬೇಕು 7ರ ಮಧ್ಯದಲ್ಲಿ 21 ಬರ್ತದೆ ಎಷ್ಟಲೇ 3ಲೇ ಇಲ್ಲಿ ಛೇದದಲ್ಲಿ 3 ಬರೆದ್ರೆ ಇನ್ನು ಅಂಶದಲ್ಲಿ 3 ಬರಬೇಕು ರೀ ಈಗ ಅಂಶದಲ್ಲಿ ಗುಣಿಸಿದಾಗ 2 7 14 ಪ್ಲಸ್ 3 2 6 3 7 21 7 3 21 ಛೇದಗಳ ಸಮ ಅದ ರೀ ಛೇದಗಳ ಸಮ ಆದಾಗ ಏನು ಮಾಡಬೇಕು ಛೇದ ಹಾಗೆ ಬರಬೇಕು ರೀ ಹಾಗೆ ಬರೆದು ಅಂಶಗಳು ಕೂಡಿಸ್ಬೇಕ್ರಿ ಅಂಶಗಳು ಕೂಡಿಸು 14 6 ಕೂಡಿಸಿದ್ರೆ ಎಷ್ಟು 20 ಇದು ಡಿ ಮುಗೀತು ಮಕ್ಕಳೇ ಈ ಲೆಕ್ಕ 4ನೇ 3 ಪ್ಲಸ್ 3ನೇ 1 ಪ್ಲಸ್ 5ನೇ 1 ಇದನ್ನು ಛೇದಗಳ ಸಮ ಮಾಡ್ಕೋಬೇಕು ಛೇದಗಳ ಸಮ ಮಾಡ್ಕೋಬೇಕಂದ್ರೆ ಲಸ ತೆಗಿಬೇಕು ಲಸ ಇಲ್ಲಿ ತೆಗ್ದಿನ ಮಕ್ಕಳೇ ಯಾವ ರೀತಿ ಅಂತಂದ್ರೆ 2 2 4 2 ಮಗಿಲಿ 3 ಬರೋದಿಲ್ಲ 3 ಹಾಗೆ ಬರ್ದೀನಿ 2 ಮಗಿಲಿ 5 ಬರೋ 5 ಹಾಗೆ ಬರ್ದೀನಿ 2 1 2 ಈ ರೀತಿ ಮಾಡಿದಾಗ ಲಸ ಎಷ್ಟು ಬರ್ತದೆ ಅಂತಂದ್ರೆ 60 ಬರ್ತದೆ ಈಗ ಮೊದಲನೇ ಭಿನ್ನರಾಶಿ 4ನೇ 3 ಹೆಂಗದ ಹಂಗೆ ಬರ್ದು ಅಂಶ ಮತ್ತು ಛೇದದ ಗುಣಾಕಾರ ಚಿಹ್ನೆಯನ್ನು ಹಾಕ್ಕೊಳ್ಬೇಕು 4ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡ್ಕೊಳ್ಬೇಕು ಬರ್ತದೆ ಎಷ್ಟಲೇ ಅಂತಂದ್ರೆ 15ಲೇ ಮತ್ತು ಇಲ್ಲಿ ಛೇದದಲ್ಲಿ 15 ಬರ್ದೆ ಅಂದ್ರೆ ಅಂಶದಲ್ಲಿ ಕೂಡ ನಾವು 15 ಬರಲೇಬೇಕು 3ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡ್ಕೋಬೇಕು ಬರ್ತದೆ ಎಷ್ಟಲೇ ಅಂತ 20ಲೇ ಇಲ್ಲಿ 20 ಛೇದದಲ್ಲಿ ಬಂದರೆ ಅಂಶದಲ್ಲೂ 20 ಅಂತ ಬರಬೇಕು ಇಲ್ಲಿ 5ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡಬೇಕು ಬರ್ತದೆ ಎಷ್ಟಲೇ 12ಲೇ ಇಲ್ಲಿ ಅಂಶದಲ್ಲೂ ಏನು ಮಾಡಬೇಕು 12 ಅಂತ ಬರಬೇಕು ರೀ ಈಗ ಅಂಶ ಗುಣಿಸು ಬರೋಣ 15 3ಲೇ ಎಷ್ಟು ಅಂತಂದ್ರೆ 45 21ಲೇ 20 12 1ಲೇ 12 ಇಲ್ಲಿ ಅಂಶ ಗುಣಿಸು ಅಂಶದಲ್ಲಿ ಬರೋ ಛೇದ ಗುಣಿಸೋಣ 15 4ಲೇ 60 23ಲೇ 60 12 5ಲೇ 60 ರೀ ಛೇದಗಳ ಸಮ ಆದರೆ ಛೇದ ಹೆಂಗದ ಹಾಗೆ ಬರಿಬೇಕು ರೀ ಬರೆದಾಗ ಇವೆಲ್ಲ ಕೂಡಿಸ್ಬೇಕು ರೀ ಕೂಡಿಸಾಗ ಎಷ್ಟಾಯ್ತು ಅಂತಂದ್ರೆ 2 5 7 4 6 7 ಅಂತಂದ್ರೆ ಎಷ್ಟು ರೀ 60ನೇ 77 ಉತ್ತರ ಬರ್ತದೆ ರೀ ಎಫ್ ಲೆಕ್ಕ ರೀ 3ನೇ 2 ಪ್ಲಸ್ 5ನೇ 4 ಇವು 2 ಛೇದಗಳು ಸಮ ಇಲ್ಲ ರೀ ಬೇರೆ ಬೇರೆವ ಛೇದಗಳ ಸಮ ಮಾಡ್ಬೇಕಂದ್ರೆ ಲಸ ತೆಗಿಬೇಕು ಲಸ ತೆಗೆದ್ರೆ 15 ಬರ್ತಾರೆ ಯಾಕಂದ್ರೆ ಇವು 2 ಅವಿಭಾಜ್ಯ ಸಂಖ್ಯೆಗಳು ನೇರವಾಗಿ ಗುಣಿಸೋ 15 ಬರ್ತಾರೆ ಈ 3ನೇ 2 ಮೊದಲನೇ ಭಿನ್ನರಾಶಿ ಹಂಗೆ ಬರಬೇಕು 3 ಎಷ್ಟಲೇ 15 ಅಂತ 3 5ಲೇ ಅಂಶ ಛೇದದಲ್ಲಿ 5 ಬರ್ದೆ ಅಂಶದಲ್ಲೂ 5 ಬರಬೇಕು ಇಲ್ಲಿ ಪ್ಲಸ್ 5ನೇ 4 2ನೇ ಭಿನ್ನರಾಶಿ ಇಲ್ಲಿ ಗುಣಿಲೆ ಹಾಕ್ಕೋಬೇಕು 3 5 3ಲೇ ಎಷ್ಟು 15 ಬರ್ತದೆ ಅದನ್ನು ಇಲ್ಲಿ 3 ಹಾಕ್ಕೋಬೇಕು 2 5ಲೇ 10 3 5ಲೇ 15 ಪ್ಲಸ್ 4 3ಲೇ 12 5 3ಲೇ 15 ಛೇದಗಳ ಸಮ ಆದರೆ ಛೇದಗಳ ಸಮ ಇದ್ದಿನ ಕಡೆ ಛೇದ 15 ಅಂತ ಬರಬೇಕು ಇವು 2 ಕೂಡಿಸಿದ್ರೆ ಎಷ್ಟಾಯ್ತು 22 ಬರ್ತದೆ ರೀ ಜಿ ರೀ 5ನೇ 4 ಪ್ಲಸ್ 3ನೇ 2 ಇದರ ಲಸ ತೆಗೆದಾಗ 15 ಬರ್ತದೆ ರೀ ಮೊದಲನೇ ಭಿನ್ನರಾಶಿ 5ನೇ 4 ಹೆಂಗದ ಹಂಗೆ ಬರಬೇಕು 5ರ ಮಗಿದ್ರೆ 15 ಬರ್ತದೆ ಎಷ್ಟಲೇ 3ಲೇ ಇಲ್ಲಿ 3 ಬರ್ದೆ ಇನ್ನೂ 3 ಬರಬೇಕು 2ನೇ ಭಿನ್ನರಾಶಿ 3ರ ಮಗಿದಲ್ಲಿ 15 ಬರ್ತದೆ ಎಷ್ಟಲೇ 3ಲೇ 5ಲೇ ಇನ್ನೂ 5 ಬರಬೇಕು ಈ 2 ಗುಣಿಸಿದ್ರೆ 12 ಆಗುತ್ತದೆ ಈ 2 ಗುಣಿಸಿದ್ರೆ ಎಷ್ಟು 15 ಆಗುತ್ತದೆ ಇದು 2 ಗುಣಿಸಿದ್ರೆ 10 ಈ 2 ಗುಣಿಸಿದ್ರೆ 15 ಆಗುತ್ತದೆ ಈ 2 ಛೇದಗಳು ಸಮ ಆದರೆ ಛೇದಗಳ ಸಮ 15 ಅಂತ ಬರಬೇಕು 2 ಕೂಡಿಸಿದ್ರೆ 22 ಆಯ್ತದೆ ರೀ 5ನೇ 3 ಪ್ಲಸ್ 8ನೇ 5 ಇದ್ರ 2 ಲಸ ತೆಗೆದಾಗ ಎಷ್ಟಾಯ್ತಾರೆ 40 ಬರ್ತದೆ ಯಾಕಂತಂದ್ರೆ ಇವು ಒಂದು ಅವಿಭಾಜ್ಯದ ಒಂದು ಸಮ ಅದ ಅದನ್ನು ನೇರವಾಗಿ ಗುಣಿಸಾಗ 40 ಬರ್ತದೆ 5 ಎಷ್ಟಲೇ 40 5 8ಲೇ 40 ಇಲ್ಲಿ ಛೇದಲ್ಲಿ 8 ಬರ್ದು ಇನ್ನೂ 8 ಬರಬೇಕು 8 5ಲೇ ಅಂತಂದ್ರೆ ಇಲ್ಲ 5 ಬರಬೇಕು 3 8ಲೇ 24 5 8ಲೇ 40 5 5ಲೇ 25 8 5ಲೇ 40 2 ಕೂಡಿಸಿ ಛೇದಗಳ ಸಮ ಅದು ಛೇದಗಳ ಸಮ ಅಂತ 40 ಹಾಕಬೇಕು 2 ಕೂಡಿಸಿದ್ರೆ ಎಷ್ಟಾಯ್ತು 49 ಆಯ್ತು ರೀ ಅದೇ ರೀತಿ ಇದರ ಆನ್ಸರು ಈ 49 ಅಂತ ಬರ್ತದೆ ಮಕ್ಕಳೇ ನೆಕ್ಸ್ಟು ಐ 2ನೇ 9 ಪ್ಲಸ್ 4ನೇ 5 ಇದರ ಲಸ ತೆಗೆದಾಗ ಇಲ್ಲಿ 4 ಬರ್ತದೆ ಯಾವ ರೀತಿ ತೆಗೆದು ನಂಬದು ಇಲ್ಲಿ ಬರ್ದೀನಿ ಮಕ್ಕಳೇ ಇಲ್ಲಿ ಮೊದಲನೇ ಭಿನ್ನರಾಶಿ 2ನೇ 9 ಬರ್ಕೊಳ್ಬೇಕು 2ರ ಮಗಿದ್ರೆ 4 ಬರ್ತದೆ ಎಷ್ಟಲೇ 2ಲೇ ಇನ್ನೂ 2 4 1ಲೇ 4 ಇನ್ನೂ 1 9 2ಲೇ 18 ಅಂತ ಬರ್ಕೊಳ್ಬೇಕು 2 2ಲೇ 4 ಅಂತ ಬರಬೇಕು 5 1ಲೇ 5 4 1ಲೇ 4 ಅಂತ ಬರ್ಕೊಳ್ಬೇಕು ರೀ ಛೇದಗಳ ಸಮ ಅದು ಛೇದ ಸಮ ಅಂತ ಹಾಕೋಬೇಕು ಇಲ್ಲಿ 18 ಮತ್ತು 5 ಕೊಡಿದ್ರೆ 23 ಆಗುತ್ತದೆ ಮಕ್ಕಳೇ ಆ ಲೆಕ್ಕದ ಉತ್ತರ ಎಷ್ಟು 4ನೇ 23 ಅಂತ ಬರ್ತದೆ ರೀ ಮಕ್ಕಳೇ ಜೆ ಲೆಕ್ಕ ರೀ 3ನೇ 8 ಪ್ಲಸ್ 7ನೇ 2 ಅಂತದ ರೀ
ಇವು ಛೇದಗಳು ಸಮ ಇಲ್ಲ ರೀ. ಸಮ ಮಾಡ್ಬೇಕಂದ್ರೆ ಲಸ ತೆಗಬೇಕು. ಲಸ ತೆಗೆದಾಗ 21 ಬರ್ತದೆ. ಇಲ್ಲಿ ಮೊದಲನೇ ಭಿನ್ನರಾಶಿ ಹೆಂಗದ ಹಂಗೆ ಬರ್ತದೆ. ಅಂಶ ಮತ್ತು ಛೇದದಲ್ಲಿ ಗುಣಾಕಾರ ಚಿಹ್ನೆ ಹಾಕೋಬೇಕು. 3ರ ಮಧ್ಯದಲ್ಲಿ 21 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ 7 ಅಂತದೆ. ಇಲ್ಲಿ 7 ಅಂತ ಹಾಕೋಬೇಕು ರೀ. 3 7 21. ಛೇದದಲ್ಲಿ 7 ಬರ್ದ್ರೆ ಇನ್ನು 7 ಬರ್ಬೇಕು. 7ರ ಮಧ್ಯದಲ್ಲಿ 21 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ ಅಂತಂದ್ರೆ 3ಲೇ. ಇಲ್ಲಿ 3 ಬರ್ದ್ರೆ ಇನ್ನು 3 ಬರಬೇಕು. ಈಗ ಅಂಶದಲ್ಲಿ ಇದಂತ ಗುಣಾಕಾರ ಮಾಡಬೇಕು. 8 7 56 3 7 21 ಪ್ಲಸ್ 2 3 6 7 3 21. ಛೇದಗಳು ಸಮ ಆದವು ರೀ. ಈಗ ಅಂಶವನ್ನು ಕೂಡಿಸೋಣ. 56ರಲ್ಲಿ 6 ಕೂಡಿಸಾಗ 62 ಆಗುತ್ತದೆ ಮಕ್ಕಳೇ. ಇಲ್ಲಿಗೆ ಜೆ ಲೆಕ್ಕ ಮುಗೀತು. ಕೆ ಪ್ರಶ್ನೆ ರೀ. 4ನೇ 3 ಪ್ಲಸ್ 3ನೇ 1 ಪ್ಲಸ್ 5ನೇ 1 ರೀ. ಛೇದಗಳು ಬೇರೆ ಬೇರೆ ಅವ್ರಿ. ಛೇದಗಳು ಬೇರೆ ಇದ್ದಿಂದ ಲಸ ತೆಗಿಬೇಕು. ಲಸ ಇಲ್ಲಿ ತೆಗ್ದೀನಿ ರೀ ಮಕ್ಕಳೇ. ಎಷ್ಟು ಬರ್ತದೆ ಅಂತಂದ್ರೆ 60 ಬರ್ತದೆ ರೀ. ಈಗ ಮೊದಲನೇ ಭಿನ್ನರಾಶಿ ಹೆಂಗದ ಹಾಗೆ ಬರ್ಬೇಕು ರೀ. 4ನೇ 3. ಈಗ 4ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ 15. ಇಲ್ಲಿ 15 ಅಂತ ಬರ್ಕೊಳ್ಬೇಕು. ಇಲ್ಲಿ 15 ಬರ್ದು ಇನ್ನೂ ಕೂಡ 15 ಅಂತ ಬರಬೇಕು. ಇಲ್ಲಿ ಪ್ಲಸ್ ಅದ, ಪ್ಲಸ್ ಹಾಕೋಬೇಕು. 3ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡ್ಕೋಬೇಕು. ಬರುತ್ತದೆ ಎಷ್ಟಲೇ ಅಂತಂದ್ರೆ 3 20 60. ಇಲ್ಲೂ 20 ಬರ್ದ್ರೆ ಇಲ್ಲೂ 20 ಬರಬೇಕು. ಪ್ಲಸ್ 5ನೇ ಒಂದು ಭಿನ್ನರಾಶಿ ಹೆಂಗದಂಗೆ ಬರಬೇಕು. 5ರ ಮಧ್ಯದಲ್ಲಿ 60 ಬರ್ತಿಲ್ಲ ನೋಡಿದಾಗ ಬರ್ತದೆ ಎಷ್ಟಲೇ 60 12. ಇಲ್ಲಿ 12 ಬರ್ದ್ರೆ ಇನ್ನೂ 12 ಬರ್ಬೇಕು ರೀ. ಈಗ ಮೊದಲ ಅಂಶ ಗುಣಿಸಿ ಅಂಶದಲ್ಲಿ ಬರೋಣ. 15 3 45 ಪ್ಲಸ್ 21 20 ಪ್ಲಸ್ 12 1 12 ರೀ. ಈಗ ಛೇದ ಗುಣಿಸೋಣ. 15 4 60 ಪ್ಲಸ್ 23 60 ಪ್ಲಸ್ 12 5 60. ಛೇದಗಳು ಸಮ ಅವ್ರಿ. ಛೇದ ಹೆಂಗದ ಹಾಗೆ ಬರಬೇಕು. ಇವೆಲ್ಲ ಈಗ ಅಂಶ ಕೂಡಿಸ್ಬೇಕು. 40 45 20 65 65 10 12 ಅಂತಂದ್ರೆ 77 ಬರುತ್ತದೆ ಮಕ್ಕಳೇ. ಇದು ಉತ್ತರ ಎದಕ್ಕೆ ಅದ್ರಿ. ಈಗ ಎಲ್ 3ನೇ 2 ಪ್ಲಸ್ 5ನೇ 4 ಪ್ಲಸ್ 7ನೇ 3 ಭಿನ್ನರಾಶಿ ಛೇದಗಳಲ್ಲಿ ಬೇರೆ ಬೇರೆ ಅವರಿ. ಛೇದಗಳು ಸಮ ಮಾಡ್ಕೋಬೇಕಂದ್ರೆ ಲಸ ತೆಗಬೇಕು. ಲಸ ತೆಗೆದಾಗ ಎಷ್ಟು ಬರ್ತದೆ ರೀ ಆನ್ಸರ್ 105 ಬರ್ತದೆ ರೀ. ಇದು ನೇರವಾಗಿ ಗುಣಿಸಿದ್ರೆ ಯಾಕಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಬೇರೆ ಯಾವ ಮಧ್ಯದ ಹೋಗಲ್ಲ. ಅದನ್ನು ನೇರವಾಗಿ ಗುಣಿಸಿದೆವು. ಈಗ 3ರ ಮಧ್ಯದಲ್ಲಿ 105 ಬರ್ತಿಲ್ಲ ನೋಡ್ಕೊಳ್ಬೇಕು. ಬರ್ತದೆ ಎಷ್ಟಲೇ ಅಂತಂದಾಗ 35 105. ಇಲ್ಲಿ 35 ಬರ್ದು ಇಲ್ಲೂ ಕೂಡ 35 ಬರಿಬೇಕು ರೀ. ಈಗ ಪ್ಲಸ್ 5ರ ಮಧ್ಯದಲ್ಲಿ 105 ಬರ್ತಿಲ್ಲ ನೋಡಿದಾಗ 5 21 105. ಅದರಿಂದ ಇಲ್ಲಿ 21 ಬರ್ದು ಇಲ್ಲೂ ಕೂಡ 21 ಬರಬೇಕು. ಪ್ಲಸ್ 7ರ ಮಧ್ಯದಲ್ಲಿ 105 ಬರ್ತಿಲ್ಲ ನೋಡಿದಾಗ 7 15 105 ಬರ್ತದೆ. ಇಲ್ಲ 15 ಬರ್ದು ಇಲ್ಲೂ ಕೂಡ ಏನು ಮಾಡಬೇಕು 15 ಬರಬೇಕು ರೀ. ಈಗ ಇಲ್ಲಿ ಅಂಶ ಗುಣಿಸಿದಾಗ ಎಷ್ಟಾಯ್ತು ಅಂತಂದ್ರೆ 35 2 70 ಪ್ಲಸ್ 21 4 84 ಪ್ಲಸ್ 15 3 45. ಈಗ ಇದು ಗುಣಿಸೋಣ. 35 3 105 ಪ್ಲಸ್ 21 5 105 ಪ್ಲಸ್ 15 7 105. ಛೇದಗಳು ಸಮ ಅದ ರೀ. ಅದರಿಂದ ಛೇದ ಹೆಂಗದ ಹಾಗೆ ಬರಬೇಕು 105. ಈಗ ಅಂಶ ಕೂಡಿಸಿ ಇಲ್ಲಿ ಬರಿಬೇಕು ರೀ. ಅಂಶ ಕೂಡ್ಸಾಗ ಎಷ್ಟಾಯ್ತು ಅಂತಂದ್ರೆ 9 5 4 9 4 12 19 ಅಂತ 199 ಬರ್ತದೆ. ಇದು ಎಲ್ ಲೆಕ್ಕ ಮುಗೀತು. ಅದೇ ರೀತಿ ಎಮ್ ಲೆಕ್ಕವನ್ನು ಮಾಡೋಣ. ಇದು ಕೊನೆಯ ಪ್ರಶ್ನೆ ಮಕ್ಕಳೇ. 2ನೇ 9 ಪ್ಲಸ್ 4ನೇ 5 ಪ್ಲಸ್ 6ನೇ 7 ಅಂತದ ರೀ. 3 ಭಿನ್ನರಾಶಿ ಕೊಟ್ಟಿದ್ರೆ 3 ಭಿನ್ನರಾಶಿ ಕೂಡಿಸ್ಬೇಕಾದ್ರೆ ಛೇದಗಳು ಸಮ ಇರಬೇಕು. ಛೇದಗಳು ಸಮ ಇಲ್ಲ. ಛೇದಗಳು ಸಮ ಮಾಡ್ಕೊಂಡಾಗ ಇಲ್ಲಿ ಲಸ ತೆಗೆದ್ರ ಮೂಲಕ ಏನು ಮಾಡಬೇಕು ಸಮ ಮಾಡ್ಕೊಂಡಾಗ ಎಷ್ಟು ಬರ್ತದೆ 12 ಲಸ ಬರ್ತದೆ ರೀ. ಈಗ 12 ಬಂದಾಗ ಮೊದಲನೇ ಭಿನ್ನರಾಶಿ ಎಷ್ಟದ ರೀ 2ನೇ 9 ಅದ. ಅದು 2ನೇ 9 ಹೆಂಗದಂಗೆ ಬರಬೇಕು. 2ರ ಮಧ್ಯದಲ್ಲಿ 12 ಬರ್ತಿದ್ದಲ್ಲಿ ನೋಡಿದಾಗ 2 6 12. ಇಲ್ಲಿ 6 ಬರ್ದು ಇನ್ನೂ 6 ಬರಬೇಕು. ಪ್ಲಸ್ 4ರ ಮಧ್ಯದಲ್ಲಿ 12 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ 3. ಇಲ್ಲಿ 3 ಬರ್ದ್ರೆ ಇನ್ನೂ 3 ಬರಬೇಕು. ಪ್ಲಸ್
6 ಮಗಿಲೆ 12 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ 2ಲೇ ಅಂತಂದ್ರೆ ಇಲ್ಲೂ 2 ಬರ್ಬೇಕು ಮಕ್ಕಳೇ. ಈಗ ಬರೆದಾಗ 9 6ಲೇ 54, 2 6ಲೇ 12 ಪ್ಲಸ್ 5 3ಲೇ 15, 4 3ಲೇ 12 ಪ್ಲಸ್ 7 2ಲೇ 14, 6 2ಲೇ 12. ಛೇದಗಳ ಸಮ ಆದರಿ ಛೇದಗಳು ಹೆಂಗದ ಹಾಗೆ ಬರಬೇಕು 12 ಅಂತ. ಈಗ ಅಂಶ ಕೂಡಿಸಿದಾಗ ಇಲ್ಲಿ 4 4 8 8 5 13ಕ್ಕೆ 3 ಕೈಲೇ 1 2 3 ಇದು 5 ಅಂತ 8 ರೀ. 12ನೇ 83. ಒಂದನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ. ಇಲ್ಲಿ ಎರಡನೇ ಮುಖ್ಯ ಪ್ರಶ್ನೆ ರೀ. ರಹೀಮ್ ಹಸಿರು ಬಣ್ಣವನ್ನು ತಯಾರಿಸಲು 3ನೇ 2 ಲೀಟರ್ ಹಳದಿ ಬಣ್ಣವನ್ನು 4ನೇ 3 ಲೀಟರ್ ನೀಲಿ ಬಣ್ಣದೊಂದಿಗೆ ಬೆರೆಸುತ್ತಾನೆ. ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು? ಸಮಸ್ಯೆ ರೂಪದಾಗಿದ್ದು ವಾಕ್ಯ ರೂಪದಲ್ಲಿ ಬರೆದು ಈ ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳೇ. ಅದರಿಂದ ಪರಿಹಾರದಲ್ಲಿ ಇದನ್ನು ಬರೆಯೋಣ. ರಹೀಮ್ ಬಳಸಿದ ಹಳದಿ ಬಣ್ಣ ಎಷ್ಟು ಬಳಸ್ಯಾನ್ರಿ ಅಂತಂದ್ರೆ 3ನೇ 2 ಅಂದ್ರೆ ಇದು ಲೀಟರ್ ಬರಬೇಕು ರೀ. ಇಲ್ಲಿ ಲೀಟರ್ ಎಷ್ಟು ಲೀಟರು? 3ನೇ 2 ಲೀಟರ್. ಅದೇ ರಹೀಮ್ ಬಳಸಿದ ನೀಲಿ ಬಣ್ಣದ ಎಷ್ಟು ಅಂತಂದ್ರೆ 4ನೇ 3 ಲೀಟರ್ ರೀ. ಇದನ್ನು ಬಳಸಿ ಏನು ಮಾಡ್ರಿ ಹಸಿರು ಬಣ್ಣವನ್ನು ತಯಾರಿಸ್ಲತ್ತನ ರೀ. 2 ಮಿಕ್ಸ್ ಮಾಡಿ ಅಂತಂದ್ರೆ 2 ಮಿಕ್ಸ್ ಮಾಡತ್ತನ ಅಂತಂದ್ರೆ 2 ಏನು ಮಾಡ್ಬೇಕು ರೀ ಕೂಡಿಸ್ಬೇಕು ರೀ. ಕೂಡಿಸಿದಾಗ ಮೊದಲನೇದು ಯಾವುದು 3ನೇ 2 ಪ್ಲಸ್ 4ನೇ 3 ಅಂತ ಬರ್ಕೋಬೇಕು. ಛೇದಗಳ ಸಮ ಇಲ್ಲ. ಛೇದಗಳ ಸಮ ಮಾಡ್ಬೇಕಂದ್ರೆ ಲಸ ತೆಗಿಬೇಕು. ಲಸ ಎಷ್ಟು ಅಂತ ಬರ್ತದೆ 12 ಬರ್ತದೆ ರೀ. ಈಗ ಮೊದಲನೇ ಭಿನ್ನರಾಶಿ 3ನೇ 2 ಹೆಂಗದ ಹಂಗೆ ಬರ್ದು ಗುಣಾಕಾರ ಚಿಹ್ನೆ ಹಾಕ್ಕೊಳ್ಬೇಕು. 3 ಮಗಿದ್ರೆ 12 ಬರ್ತದೆ. ಎಷ್ಟಲೇ 4ಲೇ ಇಲ್ಲಿ 4 ಅಂತ ಹಾಕಬೇಕು. ಇಲ್ಲಿ 4 ಬರ್ದ್ರು ಇನ್ನು 4 ಅಂತ ಬರ್ಬೇಕು ರೀ. ಪ್ಲಸ್ ಎರಡನೇ ಭಿನ್ನರಾಶಿ ಹೆಂಗದ ಹಂಗೆ ಬರ್ದು 4ರ ಮಧ್ಯದಲ್ಲಿ 12 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೇ 3ಲೇ ಇಲ್ಲಿ 3 ಬರ್ದು ಇನ್ನೂ ಕೂಡ ಏನು ಮಾಡಬೇಕು 3 ಬರಬೇಕು. ಈಗ ಅಂಶ ಗುಣಿಸ್ಬೇಕು. 2 4ಲೇ 8 ಛೇದ ಗುಣಿಸಾಗ 3 4ಲೇ 12 ಪ್ಲಸ್ 3 3ಲೇ 9 4 3ಲೇ 12 ರೀ. ಈಗ ಇಷ್ಟು ಬಂತು. ಛೇದ ಸಮ ಅದು. ಛೇದ ಸಮದಿಂದ ಹೆಂಗದ ಹಂಗೆ ಇಲ್ಲಿ ಬರಬೇಕು. ಛೇದದಲ್ಲಿ ಅಂಶವನ್ನು ಕೂಡಿಸಿದಾಗ 8 ಮತ್ತು 9 ಕೂಡಿಸಿದಾಗ ಎಷ್ಟಾಯ್ತು 17 ಆಯ್ತು ರೀ. ಎಷ್ಟು ಒಟ್ಟು ಸೇರಿಸಾಗ ಎಷ್ಟಾಯ್ತು 12ನೇ 17 ಲೀಟರ್ ಅಂತ ಆಯ್ತು ರೀ. ಆದ್ದರಿಂದ ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು ಅಂತಂದ್ರೆ 12ನೇ 17 ಲೀಟರ್. ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗೀತು ಮಕ್ಕಳೇ. ಮೂರನೇ ಮುಖ್ಯ ಪ್ರಶ್ನೆ. ಗೀತಾ 5ನೇ 2 ಮೀಟರ್ ಕಸೂತಿ ಪಟ್ಟಿಯನ್ನು ಖರೀದಿಸಿದಳು ಮತ್ತು ಶಮೀಮ್ 4ನೇ 3 ಮೀಟರ್ ಅದೇ ಕಸೂತಿ ಪಟ್ಟಿಯನ್ನು 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಖರೀದಿಸಿದಳು. ಇಬ್ಬರು ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿಯನ್ನು ಸಾಕಾಗುತ್ತದೆ ಇಲ್ಲ ಎಂಬುದು ಕ್ವಶನ್ ಅದ ರೀ. ಇಲ್ಲಿ ಮೊದಲು ಎರಡು ಏನು ಮಾಡ್ಬೇಕಂತಂದ್ರೆ ಇಬ್ಬರು ಸೇರಿ ಎಷ್ಟು ಪಟ್ಟಿಯನ್ನು ಖರೀದಿಸಿದ್ರು ಎಂಬುದು ಕಂಡುಹಿಡಬೇಕು. ಇದನ್ನು ಪರಿಹಾರದಾಗ ಬರೋಣ ಮಕ್ಕಳೇ. ಪರಿಹಾರ. ಗೀತಾ ಖರೀದಿಸಿದ ಕಸೂತಿ ಪಟ್ಟಿಯ ಉದ್ದ ಎಷ್ಟು ರೀ 5ನೇ 2 ಮೀಟರ್. ಶಮೀಮ್ ಖರೀದಿಸಿದ ಕಸೂತಿ ಪಟ್ಟಿಯ ಉದ್ದ ಎಷ್ಟು 4ನೇ 3 ಮೀಟರ್. ಇವು ಎರಡು ಕೂಡಿಸ್ಬೇಕು ರೀ. ಕೂಡಿಸಾಗ ಎಷ್ಟಾಯ್ತು ಅಂತ ಮೊದಲನೇದು 5ನೇ 2 ಪ್ಲಸ್ 4ನೇ 3 ಈ ಎರಡು ಲಸ ತೆಗೆದಾಗ ಎಷ್ಟಾಯ್ತು ರೀ 20 ಆಯ್ತು. ಲಸ ಯಾಕಂತಂದ್ರೆ ಛೇದಗಳು ಸಮ ಇಲ್ಲ ರೀ. ಸಮ ಮಾಡ್ಕೋಬೇಕು. ಆದರೆ ಲಸ ತೆಗಿಬೇಕು. 5ರ ಮಧ್ಯದಲ್ಲಿ 20 ಬರ್ತಾರೆ. ಎಷ್ಟಲೇ ಅಂತಂದ್ರೆ 4ಲೇ ಇಲ್ಲಿ 4 ಬರ್ದ್ರು ಇನ್ನು 4 ಬರಬೇಕು. ಪ್ಲಸ್ 4ರ ಮಧ್ಯದಲ್ಲೂ ಕೂಡ ಏನು ಮಾಡಿದ್ರು 20 ಬರ್ತಾರೆ. ಎಷ್ಟಲೇ 5ಲೇ ಬರ್ತಾರೆ. ಇಲ್ಲಿ 5 ಬರ್ದ್ರು ಇನ್ನು 5 ಬರಬೇಕು. ಅಂಶ ಗುಣಿಸಿದಾಗ 2 4ಲೇ 8 ಛೇದ ಗುಣಿಸಿದಾಗ 5 4ಲೇ 20 ಪ್ಲಸ್ ಅಂಶ ಗುಣಿಸಿದಾಗ 3 5ಲೇ 15 ಛೇದ ಗುಣಿಸಿದಾಗ 4 5ಲೇ 20. ಛೇದಗಳು ಸಮ ಆದರೆ ಆದ್ದರಿಂದ ಛೇದಗಳು ಹೆಂಗದ ಹಾಗೆ ಬರಬೇಕು 20. ಈ ಎರಡು ಕೂಡಿಸಾಗ ಅಂಶ ಕೂಡಿಸಾಗ 8 ಮತ್ತು 15 ಕೂಡಿಸಾಗ ಎಷ್ಟು ರೀ 23 ಆಯ್ತದೆ. 23 ಮೀಟರ್. ಆದ್ದರಿಂದ ಅವರಿಬ್ಬರು ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದ ಎಷ್ಟು ಅಂತಂದಾಗ
20ನೇ 23 ಮೀಟರ್. ಇಲ್ಲಿಗೆ 3ನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ.